Hi guys, welcome back to Travel Monk YouTube ಚಾನಲ್. ಇವತ್ತೇನು ಟ್ರಾವೆಲ್ ವ್ಲಾಗ್ ಅಲ್ಲ, ಆದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಶೇರ್ ಮಾಡ್ತೀನಿ. ದಟ್ ಈಸ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಬೆಂಗಳೂರಲ್ಲಿ ತುಂಬಾ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ಆಗ್ತಾ ಇರುತ್ತೆ ಕೂಡ. ನನ್ನ ಲೈಫಲ್ಲಿ ನಾನು ಗೋಸ್ಟ್ ಅದು ಇದು ಆಳೋ ದಿಮ್ಮು ಅಂತ ಏನೋ ನಂಬ್ತಾ ಇರಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಓ ಇದೆಲ್ಲ ಇದೆ ಅಂತ ನಂಬೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನನಗಾಗಿರ್ತಕ್ಕಂಥ ಎರಡು ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಬೇರೆ ಜಾಗದಲ್ಲಿ, ಅದು ಹೇಳ್ತೀನಿ. ನಿಮಗೂ ಏನಾದರೂ ಎಕ್ಸ್ಪೀರಿಯನ್ಸ್ ಈ ಥರ ಆಗಿದ್ದಿದ್ರೆ ಕಮೆಂಟ್ಸ್ ಡೌನ್ ಬಿಲೋ. ನಾನು ಬೇಸಿಕಲಿ CA ಮಾಡೋದಕ್ಕೆ 2020 ಬೆಂಗಳೂರಿಗೆ ಬರ್ತೀನಿ. ಜಯನಗರ 4th ಬ್ಲಾಕಲ್ಲಿ TTMC ನಿಯರ್ ಒಂದು PG ಇರುತ್ತೆ ನಮ್ಮದು. ಆ PGಯಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಇರ್ತೀವಿ 4 ಜನ. ಸೊ ಅವಾಗ 7,000 rupees ಪರ್ ಪರ್ಸನ್ ಇರುತ್ತೆ PGಯಲ್ಲಿ. 28,000 ಆಗುತ್ತೆ 4 ಪರ್ಸನ್ಸಿಂದ. ಏನು ಮಾಡೋಣ, ಒಂದು ರೂಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮನೆ ನೋಡಕ್ಕೆ ಹೋಗ್ತೀವಿ. ಯಾಕಂದ್ರೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಒಬ್ಬೊಬ್ರಿಗೆ 7,000 ಸಾವಿರ ಕೊಡೋದಕ್ಕೆ ಒಂದು 5,000 ಸಾವಿರ ರೂಪಾಯಿದು ಒಂದು ರೂಮ್ ತಗೊಂಡ್ರೆ ಊಟಕ್ಕೆ ಉಳಿಯುತ್ತೆ, ಎಲ್ಲ ಆಗುತ್ತೆ ಅಂತೇಳಿ, ಸೇವಿಂಗ್ಸ್ ಆಗುತ್ತೆ ಅಂತೇಳಿ ತಿಲಕ್ ನಗರಿಗೆ ಹೋಗ್ತೀವಿ. ಆ ಡಿಮಾರ್ಟ್ ಇದೆಯಲ್ಲ, ಆ ಡಿಮಾರ್ಟ್ ಸ್ವಲ್ಪ ಅಲ್ಲೇ ನಿಯರ್ ಬೈ, ಎಲ್ಲಿ ಅಂತ ಹೇಳಲ್ಲ ಎಕ್ಸಾಕ್ಟ್ ಆಗಿ. ಸೊ ಅಲ್ಲಿ ನಿಯರ್ ಬೈ ಒಂದು 1 BHK ಅಲ್ಲ 2 BHKನೇ. ಅದು 2 BHK 8,000 rupees 2020 ಅವ್ರು ಹೇಳಿರ್ತಾರೆ. ಒಪ್ಕೊಂಡ್ ನಾವು. ಆಯಿತು, ಶುಕ್ರವಾರ ಎಲ್ಲ ಖಾಲಿ ಮಾಡಿಕೊಂಡು ಶನಿವಾರ ಶಿಫ್ಟ್ ಆಗ್ತೀವಿ ಮನೆಗೆ. ಸೊ ಅಲ್ಲಿ ಶಿಫ್ಟ್ ಆದಾಗ ನಮಗೆ ಏನು ಅಂದರೆ, ಹೆಂಗೂ ನಾಳೆ ಸಂಡೇ ಇದೆ, ಅವಾಗೆಲ್ಲ ನಮಗೆ ಪಬ್ಜಿ ಆಡೋ ಹುಚ್ಚು. 4 ಜನ ಪಬ್ಜಿ ಎಲ್ಲ 1 ಗಂಟೆ ತನೆಲ್ಲ ಆಡ್ತಿದ್ವಿ ಅವಾಗ. ಅದು ಸಾಟರ್ಡೆ ಅಂತೂ ಕೇಳಲೇಬೇಡಿ, 1, 2, 3 ಗಂಟೆ ಎಲ್ಲ ಆಡ್ತಿದ್ವಿ. ಅಷ್ಟು ಕ್ರೇಜ್ ಇತ್ತು ಪಬ್ಜಿಗೆ. ಸೊ ಹಿಂಗೆ 4 ಜನ ಶಿಫ್ಟ್ ಆಗಿದ್ದೀವಿ. ಒಂದಿನ ಅಲ್ಲ, ಶಿಫ್ಟ್ ಆಗಿದ್ದ ದಿನನೇ ನಮಗೆ ಬ್ಯಾಡ್ ಇನ್ಸಿಡೆನ್ಸ್. 2 ರೂಮ್ ಇತ್ತು ಗೈಸ್. ಒಂದು ರೂಮಲ್ಲಿ 3 ಜನ ಕುತ್ಕೊಂಡಿದ್ವಿ. ಇನ್ನೊಂದು ರೂಮಲ್ಲಿ ಇನ್ನೊಬ್ರು ಇದ್ರು, ನಮ್ಮ ಸೀನಿಯರ್ ಇದ್ರು. ಅವರು ಸ್ವಲ್ಪ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ರು. ಆಯ್ತಾ, ನಾವು ಹಿಂಗೆ ಪಬ್ಜಿ ಆಡ್ಕೊಂಡು ಕುತ್ಕೊಂಡಿದ್ದೀವಿ. ರಾತ್ರಿ 12 ಗಂಟೆ ಮೇಲೆ ಆಗಿದೆ, 12:45 ಏನೋ ಆಗಿತ್ತು. ಪಬ್ಜಿ ಆಡ್ತಾ ಇದ್ದೀವಿ. ಕಿಚನಲ್ಲಿ ಒಂದು ಗ್ಲಾಸ್ ಇತ್ತು ನಮ್ಮದು, ಕಟ್ಟೆ ಮೇಲೆ ಇಟ್ಟಿದ್ವಿ. ಗ್ಲಾಸಲ್ಲಿ ರಫ್ ಅಂತ ಬಿತ್ತು. ಏನೋ ಬಿದ್ದಿರುತ್ತೆ ಅಂತ ಹೋಗಿ ನಾನು ಗ್ಲಾಸ್ ಇಟ್ಬಿಟ್ಟು ಬಂದೆ. ಒಂದು 10 minutes ಆದಮೇಲೆ ಮತ್ತೆ ಆ ಗ್ಲಾಸ್ ಕೆಳಗಡೆ ಬಿತ್ತು ಅಪ್ಪ ಅಂತ. ಯಾಕೆ ಬೀಳುತ್ತೆ ಇದು ಅಂತ ನನ್ನ ಫ್ರೆಂಡ್ ಹೋಗಿ ಮತ್ತೆ ಮೇಲೆ ಇಟ್ಟು ಬಂದ. ಒಂದು 10 ನಿಮಿಷ ಆಯಿತು. ಹೋಗ್ತಾ ಇದೆ ಟೈಮು. 1 ಗಂಟೆ ಆ ಥರ ಆಗಿದೆ. 3ನೇ ಸೊತ್ತೆ ರಾಕ್ ಚೆನ್ನಾಗಿ ಬಿತ್ತು ಗ್ಲಾಸ್ ಕೆಳಗಡೆ. ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅವನು ವಿಂಡೋ ಕ್ಲೋಸ್ ಮಾಡಿರಲ್ಲ, ನೀವು ಹೋಗಿಟ್ಟು ಬರ್ತೀನಿ ತಡಿ ನಾನು ಅಂತೇಳಿ ಹೋಗಿ ವಿಂಡೋ ಕ್ಲೋಸ್ ಮಾಡಿ ಗ್ಲಾಸಲ್ಲಿಟ್ಟು ಬಂದ. ಇವಾಗ ಹಿಂಗೆ ಬೀಳುತ್ತೆ, ಗಾಳಿಗೆ ಬಿದ್ದಿರ್ಬೇಕದ ಅಷ್ಟೇ, ಜಲ ತಲೆ ಕೆಡ್ಸ್ಕೊಬೇಡಿ ಹಂಗೆ ಹಿಂಗೆ ಅಂತ. ಅಲ್ಲಿ ತಾನೇ ಏನು ಆರಾಮಾಗಿತ್ತು ನಾವು ಆಡ್ಕೊಂಡು. ಇನ್ನೊಂದ್ಸತೆ ಗ್ಲಾಸ್ ಬಿತ್ತು, ಟಾಪ್ ಅನ್ನಂಗೆ ಮತ್ತೆ ಬಿತ್ತು. ಆ ಕಡೆ ರೂಮಲ್ಲಿರೋ ನಮ್ಮ ಸೀನಿಯರ್ ಬಂದು ಯಾಕೆ ಹಿಂಗೆ ಗ್ಲಾಸ್ ಬೀಳ್ತೈತಲ್ಲ ಅಂತ ನೋಡಿ ನೀರು ಕುಡಿದು ಆ ಗ್ಲಾಸ್ನ ಅರ್ಧ ವಾಟರ್ ಫಿಲ್ ಮಾಡಿ ಕಟ್ಟೆ ಮೇಲೆ ಇಟ್ಟು ಬರ್ತಾರೆ ಅವ್ರು. ದೇವ್ ಹೆಂಗ್ ಬೀಳುತ್ತೆ ಅಂತ. ಯಾಕಂದ್ರೆ ವೇಟ್ ಇರುತ್ತಲ್ಲ, ಲೋಟ ಬೀಳಕ್ ಚಾನ್ಸೇ ಇಲ್ಲ, ಎಂತ ಗಾಳಿ ಬಂದ್ರು ಬೀಳಲ್ಲ. ಸೊ ಏನಾಯ್ತು, ಅವ್ರು ಹಂಗಿಟ್ಟು ಬಂದು ನಮ್ಮ ಜೊತೆ ಕುತ್ಕೊಂಡು ಪಬ್ಜಿ ಆಡಕತ್ತಿದ್ರು. ಆಯ್ತಾ, ಹಂಗೆ ಹೋಗ್ತಾ ಇದೆ. ಅವ್ರ ಗರ್ಲ್ ಫ್ರೆಂಡ್ ಫೋನ್ ಬಂತಂತ ಮತ್ತೆ ಅವ್ರ ಆ ಕಡೆ ರೂಮಿಗೆ ಹೋಗಿ ಮಾತಾಡ್ತಾ ಇದ್ರು. ಮತ್ತೆ ಗ್ಲಾಸ್ ಅಂತ ಬಿತ್ತು. ಏನಿದು ಹಿಂಗ್ ಬೀಳ್ತೈತೆ ಗ್ಲಾಸು ಹಂಗೆ ಹಿಂಗೆ ಅಂತ ನನಗೆ ಆಲ್ರೆಡಿ ನಮ್ಮ ಮೂವರಿಗೆ ಈ ಕಡೆ ರೂಮ್ ಇರೋಕ್ಕೆ ಟ್ರಾಕ್ ಆಗಿತ್ತು ಆಲ್ರೆಡಿ. ಆ ಕಡೆಯವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಡೋರ್ ತಗೊಂಡೋಗಿ ಹೇಳಿದೆ ನಾನು,
ಇದ್ಯಾಗೋ ಸರಿ ಅನಿಸ್ತಾ ಇಲ್ಲ, ನೆಗೆಟಿವ್ ವೈಬ್ ಬರ್ತಾ ಇದೆ, ಹೋಗ್ಬಿಡೋಣ ಬನ್ನಿ ಅಂತ. ಏನು ನೆಗೆಟಿವ್ ವೈಬ್ ಇದೆ ಹಂಗೆ ಹೆಂಗೆ ಅಂತ ಹೇಳ್ತಿದ್ರು. ಆ ಗರ್ಲ್ ಫ್ರೆಂಡ್ ಜೊತೆ ಫೋನ್ ಮಾಡ್ತಾ ಇದ್ರು. ಆದರೆ ಇನ್ನೊಂದು ಇಲ್ಲಿ ಕ್ರೇಜಿ ಆಗಿರೋದು ಏನು ಗೊತ್ತಾ, ಅವರು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವ್ರ ಹೆಸರು ಯಾವುದೋ ಒಂದು ಹೆಂಗ್ಸು ಕೂಗೋ ಥರ ಕೇಳ್ತಾ ಇತ್ತಂತ ಅವ್ರ ಗರ್ಲ್ ಫ್ರೆಂಡ್. ಇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ, ಫೋನಲ್ಲಿ ಗರ್ಲ್ ಫ್ರೆಂಡ್ ಇದ್ದಾರೆ, ಇವ್ರ ಹೆಸರನ್ನ ಯಾರೋ ಹೇಳ್ತಾ ಇದ್ದಾರೆ. ಅವರು ಯಾರೋ ಇದ್ದಾರೆ ರೂಮಲ್ಲಿ, ಯಾರೋ ಇದ್ದಾರೆ, ಹೆಂಗ್ಸ್ ಇದ್ದಾರೆ ನಿಮ್ಮ ರೂಮಲ್ಲಿ, ಹಂಗೆ ಹೆಂಗೆ ಅಂತ ಅವ್ರು ಇವರಿಗೆ ಭಯ ಕಟ್ಬಿಟ್ಟಿದ್ದಾರೆ. ಇವರು ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿದ್ದಾರೆ, ಯಾರು ಇಲ್ಲ ನೋಡಮ್ಮ ಈ ರೂಮಲ್ಲಿ, ಯಾರಿಲ್ಲ, ನಾವೇ ಇರೋದು 4 ಜನ ಇದ್ದೀವಿ, ಹಂಗೆ ಹಿಂಗೆ ಅಂತ. ಆಮೇಲೆ ವಿಡಿಯೋ ಕಾಲ್ ಕಟ್ ಮಾಡಿ ನಾರ್ಮಲ್ ವಾಯ್ಸ್ ಕಾಲಿಗೆ ಬಂದಾಗ ಸೇಮ್ ಮತ್ತೆ ಹಂಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋದು. ಯಾರೋ ನಿಮ್ಮ ಹೆಸರು ಕೂಗ್ತಾ ಇದ್ದಾರೆ, ಯಾರೋ ನಿಮ್ಮ ಹೆಸರು ಕೂಗ್ತಾ ಇದ್ದಾರೆ ಅಂತ ಅವ್ರ ಗರ್ಲ್ ಫ್ರೆಂಡ್ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಏನೋ ಮಾಡ್ತಾ ಇದ್ದೀರಾ ನೀವು, ಹಂಗೆ ಹಿಂಗೆ. ನಮಗೆ ಅಲ್ಲಿ ಮೀಟರ್ ಆಫ್ ಆಯ್ತು. ಬರೋದಕ್ಕೂ ನಾನು ಈ ಕಡೆ ಬಂದೆ, ನೀರು ಎತ್ತಿಟ್ಬಿಟ್ಟು ಬಂದೆ, ಮತ್ತೆ ಗ್ಲಾಸ್ ರಪ್ಪ ನಂಗೆ ಬಿತ್ತು, ಕರೆಂಟ್ ಹಂಗೆ ಸಡನ್ ಹೋಯ್ತು. ಅವ್ರು ಇದ್ದಿದ್ದ ಡೋರ್ ಒಂದೇ ಸತಿ ಕ್ಲೋಸ್ ಆಗ್ಬಿಟ್ಟು ರಪ್ಪ ಅಂತ. ಅಲ್ಲಿಗೆ ಮೀಟರ್ ಆಫ್. ನಮ್ಮೂರು ಎದ್ದು ಓಡೋಗಿ ಆ ಡೋರ್ ಒದ್ದು ಅವ್ರು ಕರ್ಕೊಂಡು ಓಡಿದ್ವಿ ವಾಪಸ್ ಬೀಚ್ಗೆ. ಹಬ್ಬ ಇಷ್ಟು ಈ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ. ನೆಕ್ಸ್ಟ್ ಡೇ ಬಂದು ಓನರ್ನ ಕೇಳಿದಾಗ ಅವ್ರು ಹೇಳಿದ್ರು, 2 months ಬ್ಯಾಕ್ ಅಲ್ಲಿ ಒಬ್ರು ಲೇಡಿ ಹ್ಯಾಂಗ್ ಮಾಡ್ಕೊಂಡು ಹೋಗಿದ್ರಂತೆ. ಸೊ ನಾನು ಓನರ್ಸ್ಗಳಿಗೆ ಹೇಳೋದು ಒಂದೇ, ಈ ತರ ಏನಾದ್ರು ಇನ್ಸಿಡೆಂಟ್ಸ್ ಇದ್ರೆ ದಯಮಾಡಿ ಮುಂಚೆನೆ ಹೇಳ್ಬಿಡಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪಾಪ ಏನೋ ನಂಬ್ಕೊಂಡ್ ಬಂದಿರ್ತೀವಿ, ಈ ತರ ಎಲ್ಲ ಕೊಟ್ರೆ ಬಹಳ ಕಷ್ಟ. ಎರಡನೇದು, ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ, CA ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಮತ್ತಿಕೆರೆಯಲ್ಲಿದ್ದೆ ನಾನು. ಮತ್ತಿಕೆರೆಯಲ್ಲಿ ಒಂದು ಅಪಾರ್ಟ್ಮೆಂಟ್, ಆ ಫ್ಲೈಓವರ್ ಬರುತ್ತಲ್ಲ ಅಲ್ಲಿ ಬಾಲಗಂಗಾಧರ್ ಸಮಥಿಂಗ್ ಏನೋ ಫ್ಲೈಓವರ್ ಬರುತ್ತೆ ಟುವರ್ಡ್ಸ್ BL ಹೋಗ್ಬೇಕಾದ್ರೆ, ಆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಇದೆ. ತುಂಬಾ ಇದೆ ಅಪಾರ್ಟ್ಮೆಂಟ್ ಅಲ್ಲಿ. ಫಸ್ಟ್ ಅಪಾರ್ಟ್ಮೆಂಟೇ ಹೋಗಿದ್ವಿ. ಅವಾಗ ರೆಂಟ್ ತುಂಬಾ ಕಮ್ಮಿ ಕೊಟ್ಟ ಅವ ನಮಗೆ. 3000 rupees ರೆಂಟ್ ಕೊಟ್ಟ. 6000 7000 rupees ಏನೋ ಹಾಕಿದ್ದ ನೋ ಬ್ರೋಕರ್ ಅಲ್ಲಿ. ಹೋಗಿ ಕೇಳಿದ್ದಕ್ಕೆ ಸ್ಟೂಡೆಂಟ್ಸ್ ಹಂಗೆ ಹಿಂಗೆ ಅನ್ನೋದಕ್ಕೆ 3000 rupees ಕೊಡ್ತೀನಿ ಹೋಗಿ ಅಂತ ಕೊಟ್ಟ ಅವನು. ಸೊ ಇವನಾಗ 3000 rupees ಕೊಡ್ತಾ ಇದ್ದಾನ ರೆಂಟು ಅಂತ ಅವಾಗ ನಮಗೆ ಐಡಿಯಾ ಬಂದೇ ಇಲ್ಲ. ಹಂಗೋ ನಮಗೆ ಕಮ್ಮಿ ಸಿಗ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಇಬ್ರಿದ್ವಿ ನಾವು, ಇಬ್ರು ಹೋದ್ವಿ. ಒಂದ್ ಸ್ವಲ್ಪ ದಿನ ಹೋಯ್ತು, ಕ್ಲೀನ್ ಆಗಿ ಹೋಯ್ತು. ನೆಕ್ಸ್ಟ್ ಡೇ ಏನಾಯ್ತು, ನನಗೆ ಒಂದಿನ ರಾತ್ರಿ 12 ಗಂಟೆ ಹಂಗಾಗಿತ್ತು. ಸೇಮ್ ಇದೇ ತರ ಶನಿವಾರನೇ. ಹೊರಗಡೆ ವಿಂಡೋ ಇದೆ, ಇಲ್ಲಿ ಒಂದು ನಾವು ಲೈನ್ ಕಟ್ಟಿದ್ವಿ ಬಟ್ಟೆ ಎಲ್ಲ ಹಾಕೋದಕ್ಕೆ. ವಿಂಡೋದಿಂದ ಈ ಕಡೆ ಒಂದು ಮಳೆ ಹೊಡೆದ್ಬಿಟ್ಟು ಕಟ್ಟಿದ್ವಿ. ನಾನೇನು ಅನ್ಕೊಂಡೆ, ಅಲ್ಲಿ ಟವಲ್ಲು ಬಟ್ಟೆ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದೇನೋ ಶಾಡೋ ಬೀಳ್ತಾ ಇರ್ಬೇಕು ಅಲ್ಲಿ ಅಂತ ಅನ್ಕೊಂಡು ನಾನು ಹಂಗೆ ಅನ್ಕೊಂಡು ಮಲ್ಕೊಂಡೆ ಒಂದಿನ ಸುಮ್ಮನೆ. ನೆಕ್ಸ್ಟ್ ದಿನನೂ ಅದೇ ಥರ ಆಯ್ತು ನನಗೆ. ಹೊರಗಡೆ ವಿಂಡೋದಲ್ಲಿ ಏನೋ ಒಂಥರ ಶಾಡೋ ಥರ ಆಯ್ತಾ. ಅವಾಗ ಕೂಡ ಅನ್ಕಾನ್ಶಿಯಸ್, ನಿದ್ದೆಯಲ್ಲಿದ್ವಿ, ಏನು ಅಷ್ಟು ಇದು ಮಾಡೋಕ್ಕಾಗಿರ್ಲಿಲ್ಲ. ಹೋಯ್ತು ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಒಂದು ಸ್ವಲ್ಪ ದಿನ, 1 2 3 ವಾರ ಆದ್ಮೇಲೆ ಯಾರೋ ಬಂದು ನನ್ನ ಬೆನ್ನು ಕೆರೆದಂಗೆ, ಬೆನ್ನು ಮುಡ್ದಂಗೆ, ಉಫ್ ಅಂತ ಊದ್ದಂಗೆ ಎಲ್ಲ ಫೀಲ್ ಆಗೋದು. ನನ್ನ ಜೊತೆಗಿದ್ದಿದ್ದು ನನ್ನ ಫ್ರೆಂಡು, ಅವನು ಚಿಕ್ಕಬಳ್ಳಾಪುರದವನು. ಅವನ ಹತ್ರ ಹೋಗ್ಬಿಡ್ತಿದ್ದ, ನನ್ನ ಬೈಕ್ ಎತ್ಕೊಂಡು ಅವ್ರ ಮನೆಗೆ ಹೋಗಿ ಬಂದ್ಬಿಡ್ತಿದ್ದ, ಒಂದಿನ ಸಿಕ್ಕರೆ ಸಾಕು ಅಂತ. ನನಗೆ ಒಬ್ಬೊಬ್ಬನೇ ಇದ್ದಾಗ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋದು. ಒಬ್ಬನೇ ಅಲ್ಲ, 3 ಇದ್ದಾಗೂ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹೇಳ್ತೀನಿ ನೋಡಿ ಮುಂದೆ. ಈ ಥರ ನನಗೆ ಆಗ್ತಿತ್ತು, ಯಾರೋ ಮುಡ್ದಂಗೆ, ಊದ್ದಂಗೆ, ಕೆರ್ದಂಗೆ, ಬೆನ್ನಿಗೆ ಅನಿಸ್ತೈತೆ ನನಗೆ. ಅದಾಗಿದ್ಮೇಲೆ ಒಂದು ಸ್ವಲ್ಪ ದಿನ ಹಾಗೆ ಡೌಟಲ್ಲಿದ್ದೆ, ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಒಂದಿನ ಹೇಳ್ದೆ, ಮಚ್ಚ ಹಿಂಗೆ ಆಗ್ತೈತೆ ಹಂಗೆ ಹಿಂಗೆ ಅಂತ. ನೀನು ಏನೋ ಭ್ರಮೇಲಿ ಮಾಡ್ಕೊಂಡಿರ್ತೀಯ, ಅದೆಲ್ಲ ಇಲ್ಲ ಹಂಗೆ ಹಿಂಗೆ ಅಂತಿದ್ದ ಅವನು. ಇನ್ನೊಬ್ಬ ನಮ್ಮೂರವನೇ ಬಂದಿದ್ದ.
ನಮ್ಮ ರೂಮಿಗೆ ಇಂಟರ್ನ್ಶಿಪ್ ಮಾಡೋದಕ್ಕೆ. ಅವನು ಬಂದಿದ್ದ ನಮ್ಮ ರೂಮಿಗೆ ಬರ್ತೀನಿ ಅಂತ, ಸರಿ ಬಾಪ ಅಂತೇಳಿ 3 ಇದ್ವಿ ನಾವು. ಒಂದೊಂದು 1,000 ರೂಪಾಯಿ ರೆಂಟ್, 3 ಇನ್ನೇನು ಆರಾಮಾಗಿರ್ಬೋದು ಅಂತ ಅವನು ಕರ್ಕೊಂಡ್ವಿ. ಅವನ್ ಬಂದಿದ್ದು ಒಂದು 4-5 ದಿನಕ್ಕೆ ಒಂದು ರಾತ್ರಿ ಏನಾಗಿದೆ ಏನೋ ಗೊತ್ತಿಲ್ಲ, ನನಗೆ ತುಪ್ಸಿ ಹೋಗ್ಬೇಕನ್ನಿಸ್ತು. ಹೇಳ್ತೀನಿ, ಬ್ಲಾಂಕೆಟಿಂಗ್ ಎತ್ತೀನಿ, ತುಂಬಾ ಹೊಚ್ಕೊಂಡ್ ಮಲ್ಕೊಂಡಿದ್ದೆ, ಬ್ಲಾಂಕೆಟಿಂಗ್ ತೆಗಿತೀನಿ, ನನ್ನ ಕಾಲ್ ಹತ್ರ ಯಾರೋ ಕುಂತಂಗಿದೆ. ನಾನ್ ನೋಡ್ದೆ, ಏನು ಹಿಂಗೆ ಕುಂತಿದೆ ಅದು, ಹಿಂಗ್ ಅಳ್ಳಾಡ್ತಾ ಇದೆ. ಹಿಂಗೆ ನೋಡ್ತಾ ಇತ್ತು. ನಾನು ಹಿಂಗೆ ನೋಡ್ದೆ, ಎದಳ್ಳಿಲ್ಲ. ಸೈಡಿಂದ ಬ್ಲಾಂಕೆಟ್ ತೆಗ್ದಿದ್ ನೋಡ್ತಾನೆ ಇದೀನಿ, ಅದು ಹಿಂಗೆ ಕುಂತೈತೆ. ಮಂಚದ ಮೇಲೆ ಮಂಚ ಅಂತ ಅನ್ಕೊಳ್ರಿ, ಇಲ್ಲಿ ಮಲ್ಕೊಂಡಿದೀನಿ ಹಿಂಗೆ, ನನ್ ಕಾಲ ಹತ್ರ ಹಿಂಗ್ ಕುತ್ಕೊಂಡ್ಬಿಡೈತಿ ಅದು. ನಾನ್ ನೋಡ್ತಿದೀನಿ, ಮೀಟರ್ ಆಫ್. ಇವ್ ಪಕ್ಕದಲ್ಲಿ ಎಬ್ಸೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಕೈ ಆಡ್ತಾ ಇಲ್ಲ, ಬಾಯಿಗೂ ಬರ್ತಾ ಇಲ್ಲ. ಕೆಳಗಡೆ ಮಂಚದ ಕೆಳಗಡೆ ಮುಕ್ಕಡಿದ್ದಾನೆ ಅವನು. ನಾನು ಹಿಂಗ್ ಮಂಚದ ಮೇಲೆಯಿಂದ ಹಿಂಗ್ ಅಂತ ಇದ್ದೀನಿ ಅವನಿಗೆ, ನನ್ ಕೈ ಮೂವ್ಮೆಂಟ್ ಆಗ್ತಾ ಇಲ್ಲ, ಏನಿಲ್ಲ, ಫುಲ್ಲು ನರ್ವಸ್ ಆಯ್ತಾ. ಹಂಗೆ ಗಟ್ಟಿ ಮನ್ಸು ಮಾಡ್ಕೊಂಡು ಮಲಗ್ದೆ. ಅವಾಗ ಮಲಗಿಲ್ಲ, ಸುಮ್ನೆ ಫುಲ್ ಬೆಡ್ಶೀಟ್ ಹೊತ್ಕೊಂಡು ಸುಮ್ನೆ ಇದ್ದೆ ನಾನು. ಬೆಳಗಿನ ಜಾವರಿಗೂ ಹಂಗೆ ಇದ್ದೀನಿ. ಆಮೇಲೆ ಬೆಳಿಗ್ಗೆ ಎದ್ದು ಇವನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾ ಹೇಳೋದಕ್ಕೂ ಮುಂಚೆ ಅವನೇ ಹೇಳ್ತಾನೆ, ಬ್ರೋ ನಿಮ್ ಕಾಲ ಹತ್ರ ಏನೋ ಇತ್ತು ಬ್ರೋ, ನನಗೆ ಮೀಟರ್ ಬರ್ಲಿಲ್ಲ ನಿಮ್ಮನ್ನ ಎಪ್ಸೋದಕ್ಕೆ, ನೋಡ್ತಾ ಹಂಗೆ ಮಕ್ಕಂಡಿದ್ದೆ ನಾನು ಅಂತ ಹೇಳ್ಬಿಟ್ಟ ನನಗೆ. ಅವಾಗ ಕನ್ಫರ್ಮ್ ಆಯ್ತು ಗಾಯ್ಸ್ ನನಗೆ, ಅಬ್ಬಾ ಲಿಟ್ರಲಿ ಅಂದ್ರೆ ನಡಿಗೆ ಹೋಗ್ಬಿಟ್ಟಿದೀವಿ ಅವತ್ತು. ನೆಕ್ಸ್ಟ್ ಡೇ ಅಂತ ನಮಗೆ ನೈಟ್ ಆದ್ರೆ ಭಯ ಅಂದ್ರೆ ಭಯ ಫುಲ್ಲು, ಹೆಂಗಪ್ಪ ಏನಪ್ಪ ಅಂತ. ಅದಕ್ಕೆ ಏನ್ ಮಾಡಿದೆ, ಒಂದು ಆಂಜನೇಯನ ವಿಗ್ರಹ ತಗೊಂಬಂದು ರೂಮಲ್ಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವತ್ತಿಂದ ಬರ್ಲಿಲ್ಲ ಗೈಸ್. ಸೊ ಇದು ನನಗೊಬ್ಬನಿಗಲ್ಲ, ನನ್ನ ರೂಮಿಗೆ ಬಂದವ್ರಿಗೆ ಎಲ್ಲರಿಗೂ ಫೀಲ್ ಆಗಿದೆ ಒಂದೊಂದು ಮೂಮೆಂಟ್ ಅಲ್ಲಿ. ಬರೀ ನಂದು ರೂಮ್ ಅಂತಲ್ಲ, ಆ ಅಪಾರ್ಟ್ಮೆಂಟ್ 3rd ಫ್ಲೋರ್ ಅಲ್ಲಿ, ಎಂಟೈರ್ 3rd ಫ್ಲೋರ್ ಎಲ್ಲರಿಗೂ ಫೀಲ್ ಆಗೈತಂತೆ. ನಾವು ಕೇಳಿದಾಗ ಅವರೆಲ್ಲ ಹೆಂಗ್ ಗೊತ್ತಾ, ಏನೋ ಬಿಡು ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಏನಕ್ಕೆ ಹಂಗ ಆಗ್ತೈತೆ ಅಂತ ಫುಲ್ ಡೀಪ್ ಆಗಿ ಹೋದಾಗ ಗೊತ್ತಾಗಿದ್ ವಿಷಯ ಏನಂದ್ರೆ, ಓನರ್ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಜೋರ್ ಮಾಡಿ ಕೇಳಿದಾಗ, ಆ ಅಪಾರ್ಟ್ಮೆಂಟ್ ಕಟ್ಬೇಕಾದ್ರೆ, ಆ ರೂಮ್ ಎಕ್ಸಾಕ್ಟ್ ಆಗಿ ನಾವು ಇದ್ದಿದ್ ರೂಮ್ ಕಟ್ಬೇಕಾದ್ರೆ ಒಬ್ಬನು ಕರೆಂಟ್ ಶಾಕ್ ಹಿಡ್ಕೊಂಡು ಸತ್ತೋಗಿದ್ದಾನಂತೆ. ಇನ್ನೊಬ್ಬ 5th ಫ್ಲೋರ್ ಇಂದ ಬಿದ್ದು ಸತ್ತೋಗಿದ್ನಂತೆ. ಸೊ ಇಬ್ರು ಸತ್ತೋಗಿದ್ದಾರೆ. ಅದು ಎಸ್ಪೆಷಲಿ ಒಬ್ಬ ಮಾತ್ರ ಕರೆಂಟ್ ಹಿಡ್ಕೊಂಡು ನಮ್ಮ ರೂಮಲ್ಲೇ ಸತ್ತೋಗಿದ್ನಂತೆ, ನಾವ್ ಇದ್ದಿದ್ ರೂಮಲ್ಲೇ. ನನಗೆ ಇದೆಲ್ಲ ಕೇಳಿ ಶಾಕು. ನನಗೆ ಈ 2 ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಬಿಲೀವ್ ಮೀ, ನಂಬ್ಸೋ ತರ ಆಗಿತ್ತು. ಬಟ್ ನನಗೆ ಸೆಕೆಂಡ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಅಂತೂ ನಾನು ಒಂಥರ ಬ್ಲ್ಯಾಕ್ ಶಾಡೋ ದೆವ್ವ ನೋಡ್ದಂಗೆ ಇದ್ದೆ ನಾನು. ಅದಕ್ಕೆ ಇವತ್ತು ಆದ್ರೂ ಅಷ್ಟೇ, ನಾನು ಎಷ್ಟೇ ಟ್ರಾವೆಲ್ ಮಾಡ್ತೀನಿ ಅಂದ್ರೂ ಕೂಡ ನಾನು ನೈಟ್ ಯಾವ ಕಾರಣಕ್ಕೂ ಟ್ರಾವೆಲ್ ಮಾಡಲ್ಲ. ಬಿಟ್ರೆ ಬೆಳಗಿನ ಜಾವ ಟ್ರಾವೆಲ್ ಮಾಡ್ತೀನಿ, ಸಂಜೆ ಆಗೋದ್ರೊಳಗೆ ನಾನು ಸ್ಟಾಪ್ ಮಾಡ್ತೀನಿ. ಅದು ಸೇಫು ಅಲ್ಲ, ಈ ತರ ಎಲ್ಲ ಇರುತ್ತೆ, ಅದಕ್ಕೆ ನಮಗೆ ಸಾವಾಸನೆ ಅಲ್ಲ ಅದು. ಸೊ ದಿಸ್ ಈಸ್ ಮೈ ಶಾರ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಗೋಸ್ಟ್ಸ್. ಹಂಗೆ ಟಾಪ್ ಫ್ಲೋರಿಗೆ ನಾವು ದಿನ ಟಾಪ್ ಫ್ಲೋರಿಗೆ ಹೋಗ್ತಿದ್ವಿ. ಅಲ್ಲೊಬ್ಬ ಅಮೆಝಾನ್ ಡೆಲಿವರಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ, ಅವ್ನು ಬಂದು ಒಂದು 3 months ಆಗಿತ್ತಂತೆ ಶಿಫ್ಟ್ ಆಗಿ ಅಪಾರ್ಟ್ಮೆಂಟ್ಗೆ. ಅವನಿಗೆ ಒಂದಿನ ಯಾರೋ ಕಾಲು ಹಿಡ್ಕೊಂಡು ಮಂಚದಿಂದ ಎಳ್ದಂಗೆ ಆಗ್ಬಿಟ್ಟಿತ್ತಂತೆ. ಏನು ಅಂತ ಅವನಿಗೆ ಗೊತ್ತಾಗಿಲ್ಲ. ನಿದ್ದೆಗಣ್ಣಲ್ಲಿ ಮಂಚ ಮತ್ತೆ ಹೋಗಿ ಮಕ್ಕಂಡಂತೆ. ಆಮೇಲೆ ಕಾಲ್ ಕೆರೆಯೋದು, ಗಾಳಿ ಊರೋ ತರ ಆಗೋದು ಎಲ್ಲ ಆಗೋದಂತೆ. ಡೋರ್ನ ಯಾರೋ ಬಡ್ದಂಗ ಆಗೋದು, ಈ ತರ ಎಲ್ಲ ಫೀಲ್ ಆಗ್ತಿತ್ತಂತೆ ಅವನಿಗೆ. ಆಯ್ತಂತೇಳಿ ಅವನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ, ಏನಿಲ್ಲ. ಒಂದು ಫೋಟೋ ಹಾಕೊಂಡಿದ್ದೆ ತಗೊಂಬಂದ್ ರೂಮಲ್ಲಿ, ಗಣೇಶನ್ ಫೋಟೋ ಮತ್ತೆ ಒಂದು ಆಂಜನೇಯನ ಫೋಟೋ ಹಾಕೊಂಡ. ಅವತ್ತಿಂದ ಏನೂ ಆಗಿಲ್ಲ ಬ್ರೋ ಅಂತ ಡಿಸ್ಕಸ್ ಮಾಡಿದೆ ಸುಮ್ಮನೆ ಟೆರೆಸ್ ಅಲ್ಲಿ. ಅವಾಗ ನನಗೆ ಕನ್ಫರ್ಮ್ ಆಗೋಯ್ತು, ಸಮಥಿಂಗ್ ವಿಲ್ ಬಿ ದೇರ್. ಪಾಸಿಟಿವಿಟಿ ಇದೆ ಅಂದ್ರೆ ನೆಗೆಟಿವಿಟಿ ಕೂಡ ಇದೆ. ದೇವರಿಗೆ ನೀವು ಅಷ್ಟು ಪೂಜೆ ಮಾಡ್ತಿದ್ದೀರಿ ಅಂದ್ರೆ ಒಂದ್ ಕಡೆ ದೆವ್ವನೂ ಇದ್ದೇ ಇರುತ್ತೆ ಅಲ್ವಾ.
ಸೊ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದಿದ್ದೇ ಇರುತ್ತೆ. ಇಸ್ ಜಸ್ಟ್ ಎ ಪಾರ್ಟ್ ಆಫ್ ದಿ ಲೈಫ್. ಎಲ್ಲದನ್ನು ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು. ಅನುಭವಕ್ಕೆ ಬಂದವನು ನಂಬುತ್ತಾನೆ, ಅನುಭವಕ್ಕೆ ಬರಲಿದ್ದನು ನಂಬೋದಿಲ್ಲ, ಮಾತಾಡ್ತಾರೆ ಇಲ್ಲ ಅಂತ. ಸೊ ದಿಸ್ ಈಸ್ ದ ಮೈ ಶಾರ್ಟ್ ಎಕ್ಸ್ಪೀರಿಯನ್ಸ್ ವಿತ್ ದ ಗೋಸ್ಟ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಏನಾದರೂ ಈ ಥರ ಇನ್ಸಿಡೆಂಟ್ಸ್ ಆಗಿದ್ರೆ ಒಂದು ಪೂಜೆ ಅಥವಾ ಏನೋ ಒಂದು ಮಾಡಿಸಿ, ಏನೋ ಒಂದು ಮಾಡಿ. ಟೆನೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಕೆಲವೊಬ್ಬರೆಲ್ಲ ವೀಕ್ ಹಾರ್ಟ್ ಇದ್ದವರೆಲ್ಲ ಹೋಗೇ ಬಿಡ್ತಾರೆ. ನಿಮಗೆ ಏನೋ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಈ ಥರ ಖಂಡಿತ ಮಾಡಕ್ಕೆ ಹೋಗ್ಬೇಡಿ. ಶಾಂತಿ ಹೋಮ ಏನೋ ಒಂದು ಮಾಡಿಸ್ಕೊಂಡು ಅದನ್ನ ಇದು ಮಾಡಿ, ಆದಷ್ಟು ಅವಾಯ್ಡ್ ಮಾಡಿಸಿ. ಅಷ್ಟೇ ನಾನು ಹೇಳೋದು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.